ಆತ್ಮವಿಚಾರ ಕಥನ, ಚಿಂತನ, ನಿಧಿಧ್ಯಾಸನ, ಪರಸ್ಪರ ಪ್ರಬೋಧನ ಇವುಗಳನ್ನು ಬಿಟ್ಟು ಬಾಕಿ ಎಲ್ಲವೂ ವ್ಯರ್ಥ. ಅಂತೆಯೇ ನಡೆದಿದ್ದ ಎಲ್ಲ ಗ್ರಾಮಗಳಲ್ಲಿ ಉತ್ಸವಾದಿಗಳನ್ನು ಬಿಡಿಸಲಾಗಿದೆ. ಅಂದರೆ ಹೆಣ್ಣು ಉತ್ಸವ, ಪಾಲ್ಕಿ ಉತ್ಸವ, ಜನ್ಮೋತ್ಸವ ಮತ್ತು ಪಾದ ಪೂಜೆಯನ್ನು ಬಿಡಿಸಿದೆ. ಕೇವಲ ಆತ್ಮಸ್ಮೃತಿಯನ್ನು ಅಳವಡಿಸಿಕೊಳ್ಳುವುದನ್ನು ಇರಿಸುವುದು. ಇತರ ಸಂಗ್ರಹಾದಿಗಳಂತೂ ದೂರವೇ ಉಳಿಯಿತು. ಶಬ್ದ ಜಾಲ ಪಾಂಡಿತ್ಯಾದಿಗಳಂತೂ ತತ್ವ ವ್ಯವಹಾರ ಪ್ರಮಾಣಾದಿಗಳಂತೆಯೇ ದೂರವೇ. ಅಂತಃಕರಣ ಪರಿಪಕ್ವತೆಯ ಮೂಲಕ ಪ್ರಥಮ ಅನುಭವ ಗಮ್ಯವಾದದ್ದೇ ಇರುವುದು. ಇಷ್ಟೇ ಸರಿ. ನೀವೆಲ್ಲರೂ ಆತ್ಮ ವಿಚಾರದಲ್ಲಿ ಇರುವುದೆಂದು ಹೀಗೆ ತಿಳಿಸಲಾಗಿದೆ. ಸೂಕ್ಷ್ಮವಾದಂತಹ ವಿವೇಕ ಶಕ್ತಿಯೇ ಶುದ್ಧವಾದ ಬುದ್ಧಿಶಕ್ತಿ ಅಂತ. ಹೌದು, ವಿವೇಚನಾ ಶಕ್ತಿ ನಮ್ಮಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಆದಾಗ ಬರ್ತೈತಿ. ಜಡಭಾವನ್ನೆಲ್ಲ ಕೈ ಬಿಟ್ಟಾಗ ಮನಸ್ಸು ಸೂಕ್ಷ್ಮ ಆಕೈತಿ. ಅವಾಗ ವಿವೇಕ ಜಾಗೃತ, ಅದಕ್ಕೆ ಪವರ್ ಬರ್ತೈತಿ. ವಿವೇಕ ಇತ್ತಂತಂದ್ರೆ ಅದರ ಪವರ್ ಮುಂದೆ ಯಾವ ಪವರ್ನೂ ಅಲ್ಲ. ವಿವೇಕದ ಮುಂದೆ ಎಲ್ಲವನ್ನ ಹೊಡೆದಾಕುವಂತ ಸಾಮರ್ಥ್ಯ ಅದಕ್ಕೆ ಬರ್ತೈತಿ ವಿವೇಕಕ್ಕೆ. ಶಾಂತಿಗೂ ತೃಪ್ತಿಗೂ ಸಾಕ್ಷಿ ಭಾವದ ಅಭ್ಯಾಸವೇ ಸಾಧನ. ಎಲ್ಲದಕ್ಕೂ ಏನ್ ನಡೆದೈತಿ ಅದರಿಂದ ಲಿಪ್ತ ಆಗಿರಕ್ಕಲ್ವ, ಎಲ್ಲದಕ್ಕೂ ಸಾಕ್ಷಿಯಾಗಿ. ಕುಂತಲ್ಲಿ ನಿಂತಲ್ಲಿ ಇಂದ್ರಾದಿ ದೇವತೆಗಳ ಪದವಿ ತ್ವರಿತವನ್ನು ಸುಧಾರಣದಲ್ಲಿ ಎತ್ತಿ ನೋಡಬಾರ್ದು. ಅಂದ್ರೆ ಅಧ್ಯಾತ್ಮ ಹತ್ತೈತಿ. ನಾವು ಕಂಡದಕ್ಕ ಬಾಯಿ ತಗೊಂಡು ಕುಂತ್ರೆ ಎಲ್ಲಿ ಹತ್ತಬೇಕು? ತಡೆಯಲಿಕ್ಕೆ ವ್ಯಾಮೋಹಕ್ಕೆ ಬೀಳ್ತೀವಿ ನಾವು. ವಿಷಯಾದಿಗಳಿಗೆ ಪಸಿಗೆ ಬೀಳಿದ್ದವ್ರು ಯಾರ್ದಾರೆ? ಬೇಕಾದಂಗೆ ಹೇಳ್ತಾನೆ ಕೇಳ್ತಾನಂದ್ರು ವ್ಯಾಮೋಹಕ್ಕೆ ಬೀಳುತ್ತೆ. ಬಿದ್ದಂದ್ರೆ ಅದರಿಂದ ಕಡೆಗೆ ಆಗೋದು ಭಾಳ ಕಠಿಣ ಐತಿ. ನೊಣ ಸಂಬಳದಾಗ ಸಿಕ್ಕ ಮ್ಯಾಗ ಅದು ಕಡೆಗೆ ಆಗೋದು ಭಾಳ ಕಠಿಣ ಅದು. ಹಂಗೆ ವಿಷಯದ ವ್ಯಾಮೋಹದಾಗ ಒಮ್ಮೆ ಬಿದ್ದಿ ಅಂದ್ರೆ ಅದರಿಂದ ಯಾರು ನೀನು ಎಬ್ಸವ್ರು? ವ್ಯಾಮೋಹದಾಗ ಬಿದ್ದಿ ಅಂದ್ರೆ ಹೃದಯ ಗ್ರಂಥಿ ನಾಶ ಆಗ್ಬೇಕು ನೋಡ್ರಿ. ಇದು ನಾಶ ಆಗ್ಬೇಕಾದ್ರೆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಬಿದ್ದಂತೆ ಹೃದಯ ಗ್ರಂಥಿ ಚಿದ್ದಂತೆ ಅಸ್ಯ ಸಂಶಯ ಕ್ಷೀಯಂತೆ ಜಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟಿ ಪರಾವರಿ ಅಂತ. ಹೃದಯ ಗ್ರಂಥಿ ಯಾವಾಗ ಹೊಕ್ಕತಿ ನಾಶ ಆಕತಿ, ಯಾವಾಗ ಎಲ್ಲಾ ಕರ್ಮಗಳು ಬಂದಕ ವಾಸನಾ ಪ್ರಕಾರ ಕರ್ಮಗಳಲ್ಲಿ ತೊಡಗ್ತಾನ. ಭೋಗ ವಾಸನೆಗಳೇನದ ಅವುಗಳ ಪ್ರಾಪ್ತಿಗಾಗಿ ಅವನ ಕರ್ಮಗಳನ್ನು ಪ್ರಯತ್ನ ಮಾಡ್ತಾನೆ. ಅದಕ್ಕಾಗಿ ಪ್ರಯತ್ನ ಮಾಡ್ತಾನೆ. ಹಗಲಿ ರಾತ್ರಿ ಅದನ್ನ ಮಾಡೋಣ. ಅದೇ ಯಸನದಾಗ ಅದು ಹೋಗಿತ್ತಂದ್ರೆ ಅದು ಕರ್ಮಗಳ ಘಟಿಸೋದಿಲ್ಲ. ಎಂಥ ಕರ್ಮ ಮಾಡಕ್ ಹೋಗೋದಿಲ್ಲ ನಾವು. ಆ ವಾಸನೆಗೆ ಎಲ್ಲ ನಾಶ ಆದ್ಮ್ಯಾಗ ಅವನ್ ಯಾಕೆ ಮಾಡಕ್ ಹೋಗಂದ್ರೆ ಅದರಿಂದ ಲಾಭ ಏನೈತಂತ. ಪ್ರೇರಣಾ ಮಾಡುವ ವಾಸನೆಗಳು ಕರ್ಮಗಳನ್ನು ಮಾಡ್ಲಿಕ್ಕೆ ಹಚ್ಚಿ ಪ್ರೇರಣಾ ಯಾವ ಅವ ವಾಸನೆಗಳು ಅವು ಇದ್ದು ಅಂದ್ರೆ ಮಾಡಕ್ ಹಚ್ಚಿಬಿಡ್ತು. ಖಬರ್ಗೆಟ್ಟು ಅದನ್ನ ಮಾಡ್ತಿರ್ತದ. ಕೇಳಕ್ಕೆ ಎಲ್ಲರಿಗೂ ಬರ್ತೈತಿ. ಅಕಲಿಗೆ ಅಕಲ ಹಾಕಿ ವಿವರಣೆ ಮಾಡೋದು ರಗಡೆ ಆಕತಿ. ಆದ್ರೆ ಹೃದಯ ಗ್ರಂಥಿ ನಾಶ ಆಗೋದು ಬಹಳ ಕಠಿಣ. ನಿಮ್ಮ ಧಾರವಾಡ ಹುಬ್ಳಿ ಕಾರ್ಪೊರೇಷನ್ ಏರಿಯಾದಾಗ ಸೂರ್ಯರು ಎಷ್ಟು ಮಂದಿದ್ರಿ? ಅಂದ್ರೆ ಇಂದ್ರಿಯಗಳಿಗೆ ಪಸಿಗೆ ಬೇಡ ಇದ್ದಾವ. ಏನ್ ಕಂಡ್ರು ಹೊಳ್ಳಿ ನೋಡಬಾರ್ದು. ಶಬ್ದ ಇರ್ಲಿ, ಸ್ಪರ್ಶ ಇರ್ಲಿ, ರೂಪ ಇರ್ಲಿ, ರಸ ಇರ್ಲಿ, ಗಂಧ ಇರ್ಲಿ, 5 ಆ ವಿಷಯ ವಸ್ತುಗಳಿಗೆ ಮಳ್ಳಾಗ್ಲಿ ಇದ್ದವ್ರು ಯಾರಿದ್ರಿ? ಬೇಕಾದ ಕಂಡತಂದ್ರು ಹೊಳ್ಳಿ ನೋಡಬಾರ್ದು. ಅವುಗಳ ದೋಷವನ್ನು ಕಂಡವ ಅದ್ರ ಬಗ್ಗೆ ಆಸಕ್ತಿ ತೆಗೆದಾಗ್ತಾನೆ. ದೋಷ ದರ್ಶನನ ವಿರತಿಗೆ ಬೀಜ ಅಂತ. ವಿವೇಕ, ವೈರಾಗ್ಯ, ಉಪರತಿ ಎಂಬ 3 ಬೆರಳಿನ ಲಂಗಟ ಮನಸ್ಸಿಗೆ ಹಾಕ. ಅದಕ್ಕ ಕೌಪೀನ ಅಂತಾರೆ.
ಮನಸ್ಸಿಗೆ ಲಂಟ ಹಾಕಿದ ಅವ ಭಾಗ್ಯವಂತ ಈ ಜಗತ್ತಿನೊಳಗೆ. ಕೌಪೀನವಂತಹ ಕಲು ಭಾಗ್ಯವಂತಹ ಅಂತ ವೇದಾಂತ ವಾಕ್ಯೇಶು ಸದಾ ರಮಂತಹ. ಬಿಟ್ಟು ಬಿಡದ ವೇದಾಂತ ಚಿಂತನದೊಳಗೆ ತೊಡಗಾವ ಅವು ಮನಸ್ಸಿಗೆ ಲಂಟ ಹಾಕಕ್ ಬರ್ತದೆ. ನಾವು ಶರೀರ ಬಗ್ಗೆ ಚರಿತಾರ್ಥ ಬಗ್ಗೆ ಚಿಂತೆ ಮಾಡಕ್ ಹೋಗೋದಿಲ್ಲ. ಏನು ಇದ್ದದ ಭಿಕ್ಷಾನ್ನ ಮಾತ್ರೇನ ಚತುಷ್ಟಿಮಂತಹ. ವೇದಾಂತ ವಾಕ್ಯೇಶು ಸದಾ ರಮಂತಹ ಅಶೋಕವಂತ ಕರುಣೈಕವಂತಹ ಕೌಪೀನವಂತಹ ಕೌಭಾಗ್ಯವಂತಹ ಅಂತ. ಅವನಂತಹ ಭಾಗ್ಯವಂತನ ಜಗತ್ತಿನೊಳಗೂ ಯಾವನಿಲ್ಲ ಅಂತ. ಮನಸ್ಸಿಗೆ ಲಂಕ ಹಾಕಿದ ಮನೋನಿಗ್ರಹ ಶಮೆ, ಅವನಲ್ಲಿ ಶಮೆ ಜಾಗೃತ ಅಳವಡಿತ. ಮುಕ್ತಿಗೆ ಸಾಧನ ಅದು ಮನಸ್ಸಿಗೆ ಲಂಕ ಹಾಕೋದು ಶಮೆ ಅಂತ. ಮನೋನಿಗ್ರಹ, ಮನಸ್ಸು ನಿಗ್ರಹ ಅಂದ್ರೆ ಇಂದ್ರಿಯಗಳ ತಾನ ನಿಗ್ರಹ ಹಾಕವು. ಮನಸ್ಸಿನ ಪ್ರೇರಣೆ ಇಲ್ಲಲ್ಲಿ ಅವೇನ್ ಮಾಡ್ತಾವ? ಏನ್ ಆಟೋಮೆಟಿಕ್ ತಾನ ಬಂದಕ್ಕವು ಎಲ್ಲ ಇಂದ್ರಿಯಗಳು ತನ್ನಿಂದ ತಾನ ಸಂಯಮ. ಮನುಷ್ಯನ ಶ್ರಮ ಆತಂದ್ರೆ ಇಂದ್ರಿಯಗಳ ದಮ ತನ್ನಿಂದ ತಾನ ಹಾಕವು. ಮನುಷ್ಯನ ಶ್ರಮ ಎದರಿಂದ ಆಕೈತಿ ಅಂದ್ರೆ ವಿವೇಕದ ಸತತ ಅಭ್ಯಾಸದಿಂದ ಆಕೈತಿ. ಯಾರಂತ ವಿವೇಕವಂತಿರ್ತಾರ ಅವರ ಸಂಘ ಮಾಡುವ, ಅವ್ರು ಹೇಳಿದಂತ ವಿಚಾರಗಳನ್ನು ಶ್ರವಣ ಮನ ನಿಧಿಧ್ಯಾಸನ ಮಾಡೋದ್ರಿಂದ ಅದು ಲಾಭ ಮಾಡ್ಕೊಳಕ್ ಬರ್ತೈತಿ. ಬರೀ ಶರೀರಕ್ಕೆ ಲಂಕ ಹಾಕಿದೆ ಮನುಷ್ಯನ ಹರಿದಾಟ ಹೋಗೈತೇನೆ. ಮನುಷ್ಯನ ಭೋಗ ವಾಸನ ಹೋಗ್ಕೊಂಡ್ರಿ ಮನುಷ್ಯನಾಗಿರ್ತಕ್ಕಂಥವು ವಾಸನಾ ನಾಶ ಮಾಡಿದಾಗ ಲಂಟ ಹಾಕಿದಂಗೆ ಒಳಗೆ ಹಂಗೆ ಇಟ್ಕೊಂಡು ನಾ ಲಂಟ ಹಾಕ್ತೇನಂದ್ರೆ ಅಲ್ಲ. ಭವದ ಎಲ್ಲ ಬಂಧನಗಳು ಆತ್ಮಜ್ಞಾನದಿಂದಲೇ ಕಳಚಿ ಹೋಗುತ್ತವೆ. ಜ್ಞಾನ ಮಾಡ್ಕೊಂಡೆ ಅಂದ್ರೆ ನೀನು ಯಾರು ಬಂಧನಕ್ಕೆ ಹಾಕವ್ರಿ? ಏನ್ ನೀ ಫುಲ್ ಸ್ವಾನಂದ ಸಾಮ್ರಾಟ. ಯಾರು ನಿನ್ನನ್ನು ಬಂಧನಕ್ಕೆ ಹಾಕವ್ರು ಯಾರು ಇಲ್ಲ. ಮನಸ ನೀ ಸ್ವರೂಪ ಚಿಂತನದೊಳಗೆ ತೊಡಗಿದೆ ಅಂದ್ರೆ ನಿನ್ನನ್ನು ಯಾರು ನಂಬ್ಕೊಂಡಿರ್ತಾರ ಅವ್ರಿಗೆ ಕಲ್ಯಾಣ ಆಕೈತಿ ನೋಡ್ರಿ. ನಿನ್ನ ದರ್ಶನದಿಂದ ಕಲ್ಯಾಣ ಆಕೈತಿ. ಏನ್ ಬ್ರಹ್ಮ ರಾಕ್ಷಸಾದಿಗಳು ನಿನ್ನ ಸೇವಾಕ್ ನಿಲ್ತಾವ, ನಿನ್ನ ಆಜ್ಞೆಯನ್ನು ಪಾಲನ ಮಾಡ್ತಾವ. ಪಂಚಭೂತಾದಿಗಳು ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾವ. ಗುರು ಆಜ್ಞೆಗಂಜಿ ನಿಲುವು ಅಂತ ಪಂಚಭೂತಾದಿಗಳು ಯಾವ ಪ್ರಭುತ್ವ ಇರ್ತೈತೆ. ಏನ್ ಅಜ್ಜವ್ರು ಹೇಳಿದ ಸ್ವಾಭಾವಿಕವಾಗಿ ನೀ ಆಳ ಮಗ ಅಂದ್ರೆ ಸೌಕರ್ಯ ಆದ್ರೆ ಆಳ ಮಕ್ಕಳು ಹೇಳ್ದಂಗೆ ಕೇಳ್ತಾವಿಲ್ಲ ಅಂದ್ರೆ ಹಂಗ ನೀ ಆ ಸ್ಥಿತಿಯನ್ನು ಪಡಿ. ಎಲ್ಲದರ ಒಡೆಯನ ನೀನು ಮಾಲಕ ಆಗ. ನೀ ಹೇಳಿದಂಗೆ ಸುಮ್ಮನೆ ಕೇಳ್ತಾರೆ ಎಲ್ಲರೂ. ರಾಜ್ಯಾಜ್ಞೆಯನ್ನು ಪರಿಪಾಲನೆ ಮಾಡಬೇಕಾಗೈತಿ. ಯಾರು ಏನ್ ನಮ್ಗ ಕಲ್ಯಾಣ ಆಕೈತಿ. ಆನಂದಮಯವಾದ ಇರುವಿನಲ್ಲಿ ಉಳ್ಕೊಳ್ಳೋದು ಒಂದ ನಮಗೆ ಸ್ವಾತಂತ್ರ್ಯ ಹೊರತು ಈ ಶರೀರದ ಆಗು ಹೋಗಾದಿಗಳಲ್ಲಿ ನಿನಗೆ ಸ್ವಾತಂತ್ರ್ಯ ಇಲ್ಲ. ಅದು ಏನು ಕರ್ಮ ಮಾಡೈತಿ ಅದನ್ನ ಮುಂದೆ ತೀರ್ತದ. ಏನ್ ಅದನ್ನ ತಪ್ಪಿಸ್ಕೊಳಕ್ಕೆ ಯಾರಿಗೂ ಆಗುದಿಲ್ಲ. ಏನ್ ಮಾಡಿಬಿಟ್ಟೈತಿ ಅಂದ್ಬಿಡಕ್ಕೆ ಅದನ್ನ ಅನುಭವಿಸೋದೇ ಬೇರೆ ಪರಿಹಾರ ಅದಕ್ಕಿಲ್ಲ. ಚಲೋದಿದ್ರೆ ಚಲೋದು, ಕೆಟ್ಟದಿದ್ರೆ ಕೆಟ್ಟದ್ದು. ಅದನ್ನ ತಿದ್ದಾಕ್ ಬರುದಿಲ್ಲ ಹಿಂದೆ ಮಾಡಿದ್ರ. ಈಗೇನ್ ಮಾಡ್ಕೋತಿಯಲ್ಲ ಅದನ್ನ ತಿದ್ಕೊಳಕ್ ಸುಧಾರಿಸ್ಕೊಳಕ್ ಬರ್ತದೆ. ಇಷ್ಟ ದಿನ ಗೊತ್ತಿರ್ಲಿಲ್ಲ ಗೊತ್ತಾದ್ಮೇಲೆ ಮಾಡ್ಬೇಡ ಅದನ್ನಂತ. ಅದ ಶಾನೆತನ. ತಿಳಿಯಲೇ ಮಾಡಿದೆ ಹೌದಿಲ್ಲ, ಮತ್ತ ಅದನ್ನ ಪುನಃ ರಿಪೀಟ್ ಮಾಡಕ್ ಹೋಗ್ಬೇಡ. ತಿಳಿದ ಮ್ಯಾಗ ಅದನ್ನ ಅಂತ ಕೃತಿಗಳನ್ನು ಮಾಡಬೇಡ. ಅವ್ರು ಮಾಡ್ಯಾನ ನೀ ಮಾಡಕ್ ಹೋಗ್ಬೇಡ. ನೀ ಶಾಣೆ ಆಗ. ನಾನು ಅನ್ನುವಂಥ ಕಲ್ಪನೆ ಎಲ್ಲಿಂದ ಬಂತ ಅನ್ನೋದನ್ನು ನೋಡ್ಕೊಂಡು ಇದನ್ನ ತಿಳ್ಕೊಳ್ಳೋ ಬದಲಾಗಿ ನಾ ಅಲ್ಲದನ್ನ ನಾನಂತ ತಿಳ್ಕೊಂಡು ಕುಂತಿಯಲ್ಲ ನೀನು. ನಿಜವಾದ ನೀನು ಯಾರು ನೋಡ್ಕೊ.
ನಾನು ಅನ್ನೋ ಭಾವ ಈ ಮೊದಲಿಗೆ ಈ ಶರೀರ ಇತ್ತನ ಎದಕ್ಕೆ ನಾನು ಅಂತ ಅನ್ಕೊಂಡೆವು. ಮೊದಲಿಗೆ ನಾನು ಅಂತ ಇದು ಇರುವಿಕೆಗೆನ ನಾನು ಅಹಂ ಬ್ರಹ್ಮಾಸ್ಮಿ ಅಂತ ಅನ್ಕೊಂಡದ್ದು. ಇವೆಲ್ಲ ನಂತರದ ಭಾವ, ಇವು ದೇಹ ಭಾವ, ಇವೆಲ್ಲ ಮೊದಲಿಗೆ ತನ್ನ ಭಾವ ಮೊದಲಿಗೆ, ಆನಂದದ ಭಾವ ಮೊದಲಿಗೆ. ಅದನ್ನ ಮರ್ತಾಗ ಅನ್ಯ ಭಾವನೆಗಳ ಮಾಡ್ಕೊಂಡು ಕುಂತ. ಯಾಕೆ ಮರ್ತ ಎಂತ ಮರ್ತ ಅಂತ ಅದಕ್ಕೆ ಉತ್ತರನೇ ಇಲ್ಲ. ಆವ ಚದುರನು ವಿಧಿಸಿ ನುಡಿಯಲಾರ. ಮರ್ತಿಲ್ಲವ, ಮರ್ತಂಗ ಆಗೈತಿ. ನಿಜವಾಗಿ ಮರ್ತಿದ್ರೆ ಪುನಃ ಅದನ್ನ ಬೇಡಾಕ್ ಹಾಕಿದ್ವಿ ನಾವು. ನೀನ್ ಅಲ್ಲದನ್ನ ನೀನ ತಿಳ್ಕೊಂಡ ನೀನು ಪವರ್ ಕಳ್ಕೊಂಡು ಕುಂತಿ. ನೀನ್ ಅಲ್ಲದನ್ನೆಲ್ಲ ಕೈ ಬಿಟ್ಟು ನೀ ಯಾರದ ಯಥಾರ್ಥ ಜ್ಞಾನ ಮಾಡ್ಕೋ. ಎಂತ ಪವರ್ ಐತಿ ನಿನ್ನಲ್ಲಿ. ನಮ್ಮ ಮನೆಯವ್ರನ್ನವರು ನಮ್ಮ ಅಪ್ಪನ ಜ್ಞಾನ ಯಾರ ಕೇಳಿದ್ರು? ಯಾರು ಕೇಳಿದ್ರಿ? ಶಿಷ್ಯರನ್ನವ್ರು ಯಾರು ಅವ್ರ ಕೇಳಿದ್ರು? ಇಲ್ಲ. ಬರೇ ಹೊರಗಿಂದ ಕೈ ಹೆಚ್ಚಿ, ಹೊರಗಿಂದ ಗಂಟು ಬಿದ್ದೀವಿ ನಾವು. ಹೊರಗಿನ ವಿಷಯ ವ್ಯವಹಾರದಾಗ ತೊಡಗಿದ್ವಿ ನಾವು. ಜಗತ್ತಿನ ಮಾನ ಮರ್ಯಾದೆ ಆಸೆ ಇಟ್ಟು ಏನೂ ಮಾಡ್ದಂಗ ಬುದ್ಧಿ ಅಗದಿ ಚುರುಕಾಗಿ ಇರುವಿನ ಕಡೆ ಲಕ್ಕ ಕೊಟ್ಟಿರುವುದು. ಸುಮ್ಮನೆ ಇರುದಂದ್ರ ಆ ಇರುವಿನ ನೆನಪನೇ ಆಗಿರುವುದು. ಯಾವ ಕಲ್ಪನೆಯನ್ನು ಮಾಡದೆ ಸುಮ್ಮನಿರುವುದನ್ನ ಮಾಡಬೇಕು. ಸತತ ಅಭ್ಯಾಸ ಬೇಕು ನೋಡಿ, ಸುಮ್ಮನೆ ಇರುವ ಅಭ್ಯಾಸ. ಈ ಅಭ್ಯಾಸ ಇಲ್ಲದ ಹೊರತು ನಮಗೆ ಇದನ್ನ ಅನುಭವ ಮಾಡ್ಕೊಳಕ್ ಆಗುದಿಲ್ಲ. ಅನುಭವ ಬರಾಕತ್ತೆ ಅಂದ್ರೆ ಅನುಗ್ರಹ ಆತಂತ ತಿಳ್ಕೋಬೇಕು ನೋಡಿ. ಅಭ್ಯಾಸದಲ್ಲಿ ಮುಂದುವರಿದಂತೆ ಈ ದೇಹದ ಪರಿವೇ ಅವನಿಗೆ ಉಳಿಯುವುದಿಲ್ಲ. ಹೌದು, ಅಭ್ಯಾಸಗತ ಆದವಂಗ ಇದು ಸಂಬಂಧ ಎಲ್ಲ ತಪ್ಪಿ ಹೋಗ್ಬಿಡುತ್ತೆ. ನೀತಿಹೀನನು ಯೋಗವನ್ನು ಸಾಧಿಸಲಾರ. ಹೌದು, ಅನೀತಿ ವ್ಯವಹಾರ ಮಾಡವ ಅವನ ಯೋಗವನ್ನು ದಕ್ಕುವುದಿಲ್ಲ. ನೀತಿ ಅಂದ್ರೆ ಏನು ಅಂದ್ರೆ ಇನ್ನೊಬ್ಬರಿಗೆ ಕೆಡಕಾಗದಂತ ಆಚರಣೆ. ಅದಕ್ಕೆ ನೀತಿ ಅಂತಾರ. ಅದಕ್ಕೆ ಧರ್ಮ ಅಂತಾರ. ಅದರಂತೆ ನಡಿ. ಅದ ನಿನಗೆ ಲಾಭದ. ನೀತಿವಂತನಾಗಿ ಬಾಳಿದಾಗ ನಿನ್ನ ಅಂತಃಕರಣ ಸ್ವಚ್ಛಗೈತಿ. ನೀತಿಗೆ ಬೆಲೆ ಕೊಡ್ಬೇಕು ನಾವು. ಅಂದಾಗ ಅದು ನಮ್ಗೆ ದೊಡ್ಡ ಲಾಭ. ಅದು ಧೈರ್ಯ, ಕ್ಷಮೆ, ಮನಃಶಾಂತಿ, ಆಸ್ಥೇಯ ಅಂದ್ರೆ ನಂಬಿಕೆ. ಇರುವಿಕೆಯಲ್ಲಿ ನಂಬಿಕೆ ಉಳ್ಳವ ಆಸ್ತಿಕರು ಅಂತಾರ ಅವ್ರು. ನಾಸ್ತಿಕರು ಅಂದ್ರೆ ಎದರದಾಗೂ ನಂಬಿಕೆ ಇಲ್ಲ ನಾವು ನಾಸ್ತಿಕ. ಪಾವಿತ್ರ್ಯ, ಇಂದ್ರಿಯ ನಿಗ್ರಹ, ಸುಬುದ್ಧಿ, ತಿಳುವಳಿಕೆ, ಸತ್ಯ, ಕ್ರೋಧವಿಲ್ಲದಿರುವಿಕೆ ಇವು ಧರ್ಮದ 10 ಲಕ್ಷಣಗಳು. ಮನು ಹೇಳ ಮನುಸ್ಮೃತಿ. ಇವೆಲ್ಲ ಯಾರಲ್ಲಿ ಅದಾವ ಈ ಲಕ್ಷಣಗಳು, ಅವನು ಧರ್ಮಿಷ್ಠ ಮನುಷ್ಯ ಅಂತ. ಧೈರ್ಯ, ಕ್ಷಮೆ, ಅವಾಗ ಮನಃಶಾಂತಿ, ಆಸ್ಥೇಯ ಅಂದ್ರೆ ನಂಬಿಕೆ, ಇರುವಿಕೆಯೊಳಗೆ ನಂಬಿಕೆ, ಪಾವಿತ್ರ್ಯ, ಇಂದ್ರಿಯ ನಿಗ್ರಹ, ಸುಬುದ್ಧಿ, ವಿವೇಕ ಅಂದ್ರೆ ತಿಳುವಳಿಕೆ, ಸತ್ಯ, ಕ್ರೋಧ ಇಲ್ಲದಿರುವಿಕೆ ಇವು ಇದ್ದವ ಧರ್ಮಿಷ್ಠ ಮನುಷ್ಯ ಅಂತ. ಧರ್ಮ ಅಂದ್ರೆ ಏನೋ ತಿಳ್ಕೊಂಡ್ಬಿಟ್ಟಿರಿ ನೀವು. ಪಟ್ಟ ಬಿಡ್ಕೋದು ಧರ್ಮ, ಗಡ್ಡ ಬಿಡೋದು ಧರ್ಮ ಅಲ್ಲ, ಬಟ್ಟಿ ಬದಲು ಮಾಡೋದು ಧರ್ಮ ಅಲ್ಲ. ಅವ್ರ ಧರ್ಮ ಬೇರೆ, ಇವ್ರ ಧರ್ಮ ಬೇರೆ ಅಂತ ಏನ್ ನೋಡಿ ಮಾಡ್ಕೊಂಡ್ರಿ ಹೇಳ್ರಿ. ಪರಸ್ಪರ ಪ್ರಾಮಾಣಿಕದಿಂದ ಪ್ರೇಮದಿಂದ ನಡ್ಕೊಳ್ಳೋದು ಎಲ್ಲರಿಗೂ ಒಂದಾಗಿತ್ತು. ಬೇರೆ ಬೇರೆ ಅದಾವ. ಈ ನಮ್ಮ ಧರ್ಮ ಬೇರೆ, ನಿಮ್ಮ ಧರ್ಮ ಏನ್ ನೋಡಿ ಹೇಳ್ತಿ. ಹೊರಗಿನ ಸೋಗ್ ಬೇರೆ ಮಾಡ್ಕೊಂಡು ಕುಂತಾಕೈತಿ. ಧರ್ಮ ಬೇರೆ. ಇನ್ನೊಬ್ಬರಿಗೆ ಕೆಡಕಾಗದಂತ ಆಚರಣೆಗೆ ಧರ್ಮ ಅಂತ ಎಲ್ಲರಿಗೂ ಒಂದೈತಿ. ಇಲ್ಲದು ಯಾವ ಜಾತಿಯವ್ರಿಗೆ ಎಲ್ಲರಿಗೂ ಒಂದೈತಿ. ಹಿಂದಿನವ್ರಿಗೆ ಮುಂದಿನವ್ರಿಗೆ ಎಲ್ಲರಿಗೂ ಒಂದೈತಿ.
ಯಾಕೆ ಹೊಡೆದಾಡ್ತೀರಿ? ಪರಸ್ಪರ ಒಬ್ರಿಗೊಬ್ರು ಪ್ರೇಮ ಉಂಟಾಗುವಂತ ಮಾತಾಡ್ತೀರಪ್ಪ. ಬರೀ ಗದ್ದಲ ಹಚ್ಚೋದು ಯಾಕ್ರಿ? ಇದು ವಾತಾವರಣ ಕೆಡಿಸಿ ಬಿಡುದು. ನೀವೆಲ್ಲರೂ ದೇವ್ರು, ನಾವೊಬ್ಬವ ಪೂಜಾರಿ. ನಿಮ್ಮ ಊರಿಗೆ ನಾನು ದೇವ್ರ ಪೂಜೆ ಮಾಡ್ಲಿಕ್ಕೆ ಬಂದೀನಿ. ನಮ್ಮಪ್ಪೇನೋ ಒಂದು 4 ಮಾತು ಕಲಿಸ್ಯಾನ. ಅವು ಮಾತು ಹೇಳಿ ನಿಮ್ಗೆ ಸಂತೋಷ ಆಗ್ಬೇಕು ಅವು ನಾ ಹೇಳೋದ್ರಿಂದ. ಅಂದ್ರೆ ನಾನು ಪೂಜೆ ಬರೋಬ್ಬರಿ ನಡೆದಂಗ. ಸಾಕ್ಷಾತ್ ನೀನ ಸಚ್ಚಿದಾನಂದ ಸ್ವರೂಪ ಇದ್ದಿ ಅಂತ ಅದನ್ನ ಖಾತ್ರಿ ಮಾಡ್ಕೊಡೋದನ್ನ ನಮ್ಮ ಕೆಲಸ. ಹೌದಿಲ್ಲ? ನೀವೆಲ್ಲರೂ ದೇವ್ರ ಅದೀರಿಪ್ಪ. ಸುಳ್ಳು ಆಲೋದನ್ನ ಹಿಡ್ಕೊಂಡು ಕುಂತೀರಿ, ಬಿಡೋದನ್ನ ಹುಚ್ಚ ಅಂತ. ಅದನ್ನು ಹುಚ್ಚು ಬಿಡಿಸ್ತಾರೆ. ನಿನ್ನ ನಿಜವಿದನ ತಿಳಿಯೋ ಬೇರೆನ್ನದಲ್ಲಿ ಮನುಜ ಅಂತ. ಇದು ಒಂದ್ರ ಹೊರತು ಎಲ್ಲ ಕೈ ಬಿಡುದನ್ನು. ಈ ತೋರೆಡೆಗೆ ಹೋಗೋ ವ್ಯವಹಾರ ನಿನಗೇನ್ ಲಾಭ ಕೊಟ್ಟತಿ? ನಿಜವಾಗಿ ನಮ್ಗೆ ಆನಂದದ ವಿಚಾರ ಹೊಳಿಬೇಕಾದ್ರೆ ಬಹಳ ಜನ್ಮದ ಪುಣ್ಯ ಬೇಕಿರುತ್ತೆ. ಅಂದಾಗ ಹೊಳಿತೈತಿ ನೋಡಿ. ಈಗ ಹೇಳುವತ್ನ ಹೊಳ್ದಂಗ ಅನಿಸ್ತೈತಿ, ಅದು ಉಳಿದಿಲ್ಲ. ಅದಕ್ಕೆ ಪುಣ್ಯ ಸಂಗ್ರಹ ಬೇಕು. ಅದಕ್ಕೆ ಉಳಿಬೇಕಾತಂದ್ರೆ ಈ ವಿಚಾರ ನಮ್ಮಲ್ಲಿ ಗಟ್ಟಿಯಾಗಿ ಉಳಿಬೇಕಾದ್ರೆ ಪುಣ್ಯ ಬೇಕು. ಅದಕ್ಕೆ ಇನ್ನೊಬ್ಬರಿಗೆ ಉಪಕಾರ ಮಾಡಕ್ಕಲಿಪ್ಪ, ಪುಣ್ಯ ಸಂಗ್ರಹ ಆಕೈತಿ. ಈಗ ಮಾಡ್ಕೋಬಹುದು ಇದೇ ಜನ್ಮದೊಳಗ. ಈ ಲಾಭ ಮಾಡ್ಕೊಳಕ್ ಬರ್ತೈತಿ. ನಿಮ್ಮ ಯೋಜನಾದಿಗಳೆಲ್ಲ ಸುಖಿ ಆಗುದ್ರ ದಶಿಂದ ಅದಾವ, ದುಃಖಿ ಆಗುದ್ರ ದಶಿಂದ ಅದಾವ ನೋಡ್ಕೊಳ್ಳಿ. ಬರೀ ಶರೀರ ಚರಿತಾರ್ಥಕ್ಕೋಸ್ಕರವಾಗಿ ಅಷ್ಟ ಮಾನವ ತನ್ನ ಬುದ್ಧಿಯನ್ನು ಉಪಯೋಗ ಮಾಡ್ಕೊಂಡ್ರೆ ಪಶು ಪಕ್ಷಿಗಳಿಗೂ ಇವಿಗೂ ಇವೇನು ಭೇದ ಅದ? ಪಶು ಪಕ್ಷಿಗಳಿಗಿಂತ ಕಡಿ ಇನ್ನ ಮತ್ತೆ. ತಾನು ಕಲ್ಪಿಸಿಕೊಂಡ ಕರ್ಮಕ್ಕಾಗಿ ಮಾನವ ಇನ್ನೊಬ್ಬರು ಪೀಡಾ ಕೊಡ್ತಾನೆ. ಪಶು ಪಕ್ಷಿಗಳು ಮಾನವನಂತೆ ಏನಾರ ಕಲ್ಪಿಸ್ಕೊಂಡು ಯಾರಿಗೂ ಪೀಡಾ ಕೊಡಕ್ ಹೋಗುದಿಲ್ಲ. ಒಂದಕ್ಕೊಂದು ಪೀಡಾ ಕೊಡ್ತಾವ ನೋಡ್ರಿ. ನೀವು ಕಲ್ಪಿಸಿಕೊಂಡ ಯೋಜನೆಗಳಿಂದ ಏನೂ ಲಾಭ ಇಲ್ಲ. ನಿಮ್ಮ ಕಲ್ಪನಾ ಪುರುಷ ತಂತ್ರದ. ಇಷ್ಟೆಲ್ಲ ಯೋಜನೆ ಮಾಡಿ ಎಲ್ಲರಿಗೆ ಶಾಂತಿ ಪೂರೈಸ್ತೀರೇನು? ಸಮಾಧಾನದಿಂದ ಇರಕಾಗತ್ತೆ? ನಿಮ್ಮ ಮನಸ್ಸಿಗೆ ಏನೇನ್ ಬೇಕಾದನ್ನೆಲ್ಲ ಕೊಟ್ಟಿವಪ್ಪ, ನೀವು ಬೇಕಾದದ್ದೆಲ್ಲ. ಮತ್ತು ಕೊರತಿನ ಶಾರೀರಿಕ ಕೊರತೆಗಳನ್ನ ಪೂರೈಸ್ತೀರೇನ? ನಿಮ್ಮ ಯೋಜನಾದಿಗಳೆಲ್ಲ ಅವಾಸ್ತವಿಕತೆ ಒಳಗದಾವ ಏನು ವಾಸ್ತವಿಕತೆ ಒಳಗದಾವ ನೋಡ್ಕೋರಿ. ಮಾನವನಿಗೆ ಎಲ್ಲಾ ಕೊರತೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಕೊರತೆ ಇಲ್ದಂಗ ಇರ್ಬೇಕಾತಂದ್ರೆ ಏನ್ ಮಾಡ್ಬೇಕು? ನಿಜದ ಎಚ್ಚರಿಕೆನ ಮಾಡ್ಕೋಬೇಕು. ಒಮ್ಮೆ ಅದರ ಎಚ್ಚರ ಆತಂದ್ರೆ ಯಾವುದೇ ತರದ ಕೊರತೆಗೆ ನಿನಗೆ ಬರುದಿಲ್ಲ. ಸಾಮಾನುಗಳನ್ನು ಪುರವಠೆ ಮಾಡಿದ್ರೆ ಸಮಾಧಾನ ಇರ್ತೈತೇನು? ಯಾರ್ಯಾರಿಗೆ ಏನೇನು ಸಾಮಾನು ಬೇಕಾ ಅವನ್ನೆಲ್ಲ ಕೊಡ್ತೇವೆ ಹಂಗಾರ ಸಾಂಗ್ತಾ ಇದ್ ನನಗೆ ಅಣ್ಣಾಕ್ ಹೋಗ್ಬೇಡ. ಏನ್ ಬೇಕು ಹೇಳ, ಎಲ್ಲ ಒದಗಿಸ್ತೇವೆ ನೀವು. ತಿನ್ನೋದಾಗಿ ಏನು ತಿನ್ನೋದು ಬೇಕು, ನೋಡೋದೇ ಅದು ಬೇಕು, ಮೋಸ ನೋಡೋದು ಅಂತ ಬೇಕು, ಮುಟ್ಟೋದು ಅಂತ ಬೇಕು, ಎಲ್ಲ ತರದ ಅನುಕೂಲ ಮಾಡ್ಕೊಡ್ತೇವೆ. ಕೊರತೆ ಆಯ್ತು ನನಗೆ ಅಣ್ಣಾಕ್ ಹೋಗ್ಬೇಡ. ಏನ್ ಅದಟ್ಟಾಗಿದ್ರೆ ಚಲೋ ಆಕಿತ್ತು. ಮತ್ತೆ ಏನಾರು ಒಂದಿಲ್ಲ ಒಂದು ಕೊರತೆನ ನೋಡ್ರಿ ಜೀವನಕ್ಕೆ. ಅದು ಇದ್ದದ್ದನ್ನು ಬಿಟ್ಟು ಬಿಡ್ತಾನ, ಕೊರತೆ ಇದ್ದದನ್ನ ನೆನಪು ಮಾಡ್ತಾನೆ. ಅದು ಎಲ್ಲ ಸಾಕಟ್ಟು ಇರ್ತೈತಿ.
ಅದನ್ನ ಬಿಡು, ಈಗ ಇದ್ದದ್ರ ಕಡೆ ಎಲ್ಲ ಕೊಡು ಅಂದ್ರೆ ಅದನ್ನ ಬೇಕು. ಕೊರತಿನ ನೆನಪು ಮಾಡ್ಕೊಂತ ಸಮಾಧಾನ ಕೆಡಿಸ್ಬಿಡು. ತ್ರಿಕಾಲ ಬಾಧ್ಯವಾದಂತ ಇರುವಿಗಿನ ಯಥಾರ್ಥ ವಸ್ತು ಅಂತಾರೆ. ಇದ್ದಕ್ಕಿದ್ದಂಗೆ ಇದ್ದದ್ದು ಯಥಾರ್ಥ ವಸ್ತು ಅಂತ. ಆ ವಸ್ತು ಬಿಟ್ಕೊಟ್ಟು ಆನಂದ ಹುಡುಕಿರಿ ಎಂದು ಸಿಗಬೇಕು ಹೇಳಿ. ಎಲ್ಲಿ ಶಾಂತಿ ಅದ ಅಲ್ಲಿಂದ ಶಾಂತಿ ಪ್ರಸಾರ ಆಗ್ತದನೋ, ಏನು ಅಶಾಂತಿಯಿಂದ ಶಾಂತಿ ಪ್ರಸಾರ ಆಕೈತೋ? ನಿಮ್ದು ಈಗ ಏನ್ ನಡೆದ ಶಾಂತಿ ಪ್ರಸಾರವೋ ಏನು ಅಶಾಂತಿ ಪ್ರಸಾರವೋ? ಮಹಾತ್ಮರಿಂದ ಶಾಂತಿ ಪ್ರಸಾರ ಆಕ್ಕೊಂತ ಹೊರಟದ್ವೋ ಏನು ನಿಮ್ಮಿಂದ ಶಾಂತಿ ಪ್ರಸಾರ ಆಕ್ಕೊಂತ ಹೊರಟದ್ವೋ? ನೀವೇನಾರ ಶಾಂತಿ ಸಂಶೋಧನೆ ಮಾಡಿ ಶಾಂತಿ ಪ್ರಸಾರ ನಡೆಸಿರುವ, ಏನು ಅಶಾಂತಿ ಸಂಶೋಧನೆ ಮಾಡಿ ಅಶಾಂತಿ ಪ್ರಸಾರ ನಡೆಸಿರುವ? ಇಲ್ಲಿ ತನಕ ಎಷ್ಟು ಶಾಂತಿ ರಕ್ಷಣೆ ಮಾಡ್ಕೊಂಡಿರಿ? ಮೊದಲು ನಿಮ್ಮಲ್ಲಿ ಶಾಂತಿ ರಕ್ಷಣೆ ಮಾಡ್ಕೊಂಡಿರಿ? ಮಾಡ್ಕೊಂಡಿಲ್ಲ ಅಂದಿಂದ ಇನ್ನೊಬ್ರು ಶಾಂತಿಯನ್ನು ರಕ್ಷಣೆ ಮಾಡ್ತೀವಿ ನೀವು. ನಾವು ಏನ್ ಪ್ರಸಾರ ಮಾಡ್ಲಿಕ್ಕತ್ತೀವಿ ಅನ್ನೋದು ಯಾವ ರಾಷ್ಟ್ರದ ಹೊಳ್ತದ? ಇದು ಶಾಂತಿ ಸಂಶೋಧನಾ ಕೇಂದ್ರ ಯಾವುದು ಅಂದ್ರೆ ಕಾಮ ಕ್ರೋಧಾದಿ ರಹಿತವಾದಂತ ಪರಿಶುದ್ಧವಾದಂತ ಅಂತಃಕರಣ. ಅಲ್ಲಿ ನಾವು ಶೋಧ ಮಾಡ್ಕೋಬೇಕು, ಬರ್ತದೆ ಶಾಂತಿ ಸಮಾಧಾನವನ್ನು. ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಗಚ್ಚಂತು ನಿರಾಮಯಂ ಅಂತ. ಯಥಾರ್ಥ ಜ್ಞಾನ ಮಾಡ್ಕೊಂಡು ಎಲ್ಲಾ ಜೀವಿಗಳು ಸುಖದಿಂದ ಬಾಳುವಂತಾಗ್ಲಿ ಅಂತ. ಸುಖದ ತಿಳುವಳಿಕೆ ಮಾಡ್ಕೊಂಡ್ರೆ ಇರ್ತಾನ. ಸುಖ ಅಂತ ಏನಾದ್ರು ತಿಳುವಳಿಕೆ ಮಾಡ್ಕೊಂಡ್ರೆ ಆತ್ಮತತ್ವವನ್ನು ಸರಿಯಾಗಿ ಮನನ ನಿಧಿಧ್ಯಾಸನ ಯಾವ ಮಾಡ್ತಿರ್ತಾನ ಅವಾಗ ಮನುಷ್ಯ ಅಂತ. ಮನುಷ್ಯನ ಜನ್ಮದ ಕೆಲಸದಾಗ ತೊಡಗಿದ ಅವಾಗ ಮನುಷ್ಯ ಅಂತ. ಆತ್ಮತತ್ವದ ಪ್ರಬಲ ಅನುಸಂಧಾನದ ಮೂಲಕನ ವಾಮದೇವನಿಗೆ ಗರ್ಭದಲ್ಲಿನ ಜ್ಞಾನೋದಯ. 80 ವರ್ಷ ಶಾಸ್ತ್ರ ಬಿಟ್ಟು ಬಿಡದ ಕೇಳಿರು ಏನು ಆಗಿಲ್ಲ ಅಂತಿದ್ವಿ. ಶರೀರ ಬಿಟ್ಟಿಂದ ಗರ್ಭದಾಗ ಅವಾಗ ಜ್ಞಾನೋದಯ ಆಗೈತಿ. ಅದರ ಪರಿಣಾಮ ಆಗೈತಿ ಬಿಡ್ತು ಈ ವಾಮದೇವ. ಸದ್ದ ಇದು ಲಾಭ ಮಾಡ್ಕೊಂಡ್ರೆ ನಿನಗೆ ಆಯ್ತಾ, ಮಾಡ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ ಐತಿ ನೋಡ್ರಿ. ಪರಮ ಪುರುಷಾರ್ಥವಾದ ಮೋಕ್ಷಕ್ಕೆ ಮನನವೇ ಉತ್ತಮ ಸಾಧನೆ ಅಂತ. ಕೇಳಿದ್ದನ್ನು ನೀವು ಮನನ ಮಾಡ್ಬೇಕು, ಅಂದಾಗ ಅದು ಗಟ್ಟಿ ಆಕೈತಿ. ಅದು ಗಟ್ಟಿ ಆಯ್ತಂದ್ರೆ ಅನುಭವ ಬರಕ್ ಶುರು ಆಕೈತಿ ನೀ ಯಾರಿದ್ದೀವಿ ಅನ್ನೋದು. ಅದಕ್ಕೆ ನಿನ್ನ ಬಗ್ಗೆ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಆತ್ಮನ ಬಗ್ಗೆ ನೀ ಅಂದ್ರೆ ಆತ್ಮ. ಬೇರೊಂದು ಯೋಗದಳು ಬಳಲದೆ ಆನಂದವನ್ನೇ ಸೂರೆಗೊಡುವ ಆತ್ಮ ನಿಜ ನಿಷ್ಠರಾಗಿರುವಂತ. ಈ ಮಾತು ಯಾವ ವಿಶ್ವವಿದ್ಯಾಲಯದವ್ರು ಕಲಿಸ್ತಾರೆ ಇದನ್ನ? ವಿಶ್ವವಿದ್ಯಾಲಯದವ್ರು ಗಜಮ್ನಿಂದ ಅನ್ನೋರು ವಯಸ್ಸಾಗೋ ಮಠ ಬರೇ ಇದ್ರಾಗನ 5 ವ್ಯಸನ, ಮತ್ತೊಂದು ಏನು ಇಲ್ಲ. ಕಾಳು ಕೂಳು ಜೋಡು ಗೂಡು ಅಂತಾರ, ಅದೇ ವ್ಯಸನದಾಗ ಅದ. ಪೆನ್ಷನ್ ಆದ್ಮ್ಯಾಗ ಮನ್ಯಾಗ ಕೆಲಸ ಏನಿರದಪ್ಪ? ಹರಕ್ ಕಸಬರಿಗೆ ಕಟ್ಟುದು, ಮುದುಕಿಯಾರ ಕೆಲಸ ಟ್ಯಾಪಿ ಹಚ್ಚುದು, ಹೌದಿಲ್ಲ? ಇಂಥವ್ ಏನಾರ ಮಾಡುದು. ಅಲ್ಲಿ ಕಲ್ ತಂದು ಇಲ್ಲಿ ಇಡುದು, ಇಲ್ಲಿ ಕಲ್ ತಂದು ಅಲ್ಲಿ ಹೋಗಿಡುದು. ಈ ಕಲ್ಲು ಅಲ್ಲಿ ಹೋಗೈತಿಲ್ಲ, ನಮ್ದು ಇದು ಕಲ್ಲು, ಹೌದಿಲ್ಲ? ಅದನ್ನ ತಂದು ನಮ್ಮ ಬಾಗಿಲು ಮುಂದೆ ತಂದು ಬಿಡುದು ಅದನ್ನ, ಹೌದಿಲ್ಲ? ಅಂತ ಕ್ಷುಲ್ಲಕ ಬುದ್ಧಿ ಬರ್ತೈತಿ ವಯಸ್ಸಾದ್ಮೇಲೆ. ಲೋಕದ ಡೊಂಕ ತಿದ್ದಕ್ ಹೋಗ್ಬಾರ್ದು. ನಿನ್ನ ಕೆಲಸ ಅಲ್ಲದ. ನಿನ್ನ ಡೊಂಕ ತಿದ್ಕೋದ್ ನಿನ್ನ ಕೆಲಸ.
ಹ್ಮ್ ಭೂಮಿ ತುಂಬಿ ಚರ್ಮ ಹಾಸೋದು ನಿನ್ ಕೆಲಸ ಅಲ್ಲ. ನಿನ್ನ ಕಾಲಿಗೆ ಹಾಕೊಂಡು ಅಡ್ಡಾಡೋದು, ಭೂಮಿ ತುಂಬಾ ಅಡ್ಡಾಡಕ್ ಬರ್ತೈತಿ ನೀನು. ಇದು ಸರಳ. ಇನ್ನು ಭೂಮಿ ತುಂಬಾ ಚರ್ಮ ಹಾಸಿ ಅಡ್ಡಾಡೋದು ಚಲೋನು? ಇನ್ನೊಬ್ಬನು ಸುಧಾರಿಸೋದು ಆಗದ ಮಾತು. ಅವ್ನ ಬುದ್ಧಿ ಹೇಳಕ್ ಹೋಗ್ಬಾರ್ದು ಅಂತವ್ರು. ಅದಕ್ಕೆ ಬಲ್ಲವರು ಹೇಳಾಕ ಹೋಗುದಿಲ್ಲ ಅವ್ರಿಗೆ. ಇದು ಪಕ್ವಾಗೋ ಮಟ್ಟ ಹೇಳಬಾರ್ದು ಅನ್ನೋದು ಇರ್ತೈತೆ ಅವ್ರು. ಇದು ತಿಳಿಯಾಗಿ ಏನಾಯ್ತು ಇದನ್ನ ಬಿಡುದಿಲ್ಲ, ಒಮ್ಗಿಲೆ ಹೇಳಿರು ವ್ಯಾರ್ಥದಕ್ಕೆ. ಇದು ಅಗದಿ ಪಕ್ವಾದಾಗ ಹೇಳಿರತ್ತೀದಕ್ಕೆ ಅಂತ ತಿಳ್ಕೊಂಡು ಅದನ್ನ ಎಲ್ಲ ಅರಿಯದರಂಗೆ ಇರ್ತಾರ ಅವ್ರು. ಏನಿಬ್ಬರು ಬುದ್ಧಿ ಇರ್ತೈತಿ ಬಿಡು, ಯಾವಾಗ ಬುದ್ಧಿ ಬರ್ತೈತೆ ನೀವು ಅಂತ. ತೆಗಿಪಾದ ಹಣಿಮಗಿನ ಕೈ ಅಂತದೇನು ಬಂದೈತಿ ನಿಮಗೆ? ಆತ್ಮನೇವ ಆತ್ಮಾನಂ ಉದ್ಧರೇತ್. ತನ್ನಿಂದಲೇ ತನ್ನ ಉದ್ಧಾರ ಹೊರತು ಅನ್ಯದರಿಂದ ಉದ್ಧಾರ ಆಗುವುದಿಲ್ಲ. ತತ್ವ ಅಂದ್ರೆ ತೊಗಲಿ ತಿನ್ನೋದು ಅಲ್ಲ. ತತ್ವದ ಇರುವನ್ನು ನಾವು ತಿಳ್ಕೊಬೇಕಾತಂದ್ರೆ ನಮ್ಮ ಅಂತಃಕರಣ ಹೆಂಗಿರ್ಬೇಕು? ಪರಿಶುದ್ಧವಾಗಿರ್ಬೇಕು. ಆನಂದ ಯಾವ್ದರ ಜಾತಿಗೆ ಗುಂಪಿಗೆ ಸಂಬಂಧಪಟ್ಟದನ ಇಲ್ಲ. ಬೇರೆ ಬೇರೆ ಮಾಡ್ಕೊಂಡು ಅಜ್ಞಾನಿಗಳು ಅವರು. ಜ್ಞಾನಿಗಳ ಅಲ್ಲಿ ಭೇದ ಮಾಡೇ ಇಲ್ಲ ಅವರು, ಅದನ್ನ ಕಂಡಿಲ್ಲ. ಅಜ್ಞಾನಿಗಳಿಗೆ ಅದು ಭೇದ ಕಾಣ್ತೈತಿ. ಅವನದೊಂದು ಗುಂಪು ಬೇರೆ, ಇವನದೊಂದು ಗುಂಪು ಬೇರೆ. ಅಷ್ಟ್ರ ಪ್ರತ್ಯೇಕ ಅವಾಗ ಸತ್ಯನ ಅದು. ಯಾಕೆ ಸಮಗ್ರ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿಲ್ಲ, ಪೂರ್ಣ ಸತ್ಯ ಅಲ್ಲ ಅದು. ಅಷ್ಟ್ರ ಪ್ರತ್ಯೇಕ ಅವಾಗ ಅದು ಸತ್ಯ. ವಸ್ತುಗಳ ಅನೇಕ ನಮೂನೆ ಇದ್ರು ಆನಂದೇನ ಅನೇಕ ಇರ್ತಾರ, ಅದು ಒಂದೇ. ವಿವೇಕಯುಕ್ತ ಸಂಸ್ಕಾರಗಳು ನಮ್ಮಲ್ಲಿ ಇದ್ರೆ ಮಾತ್ರ ವಿಚಾರ ತೆರೆಗಳ ಗ್ರಹಣ ಆಗ್ತಾವ. ಜ್ಞಾನಿಗಳಿಗೆ ಲೋಕ ಕಲ್ಯಾಣ ಮಾಡುವಂತ ಯಾರೂ ಹೇಳಿಲ್ಲ, ಸಾಕ್ ಬಿಡಂತೂ ಯಾರು ಹೇಳಿಲ್ಲ. ಸ್ವಾಭಾವಿಕವಾಗಿ ಅವರು ಅದು ಸ್ವಭಾವ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನು ನಮ್ಗೆ ಎಷ್ಟು ಹೇಳಿರೂ ಬರೋದಿಲ್ಲ. ನಿಜವಾಗಿ ಭಕ್ತಿ ಎದರ ಮ್ಯಾಗ ಐತಿ ನೋಡ್ಕೊ. ನೀವು ವಿಷಯದ ಮ್ಯಾಗ ಐತವ ಇನ್ನ ಆನಂದದ ಮ್ಯಾಗ ಭಕ್ತಿ ಐತು ನಿಮ್ದು? ಸುಂಬಳ ಕುಡುಕಿ ಭಕ್ತರಾಗಿ ಬಿಟ್ಟೇವ್ ನಾವೆಲ್ಲ. ಕುಡಿಕಿ ಹೊಡೆದ ಚಿಪ್ಪಾಡೋದನ್ನು ಬಿಡಂಗಿಲ್ಲ. ಆ ಸುಂಬಳ ಕುಡುಕಿ ಅಂತ ತೀತಿದ್ದಿಲ್ಲ. ನಿನ್ನ ನಿಜವಾದ ಇರುವಿನಲ್ಲಿ ಓಂಕಾರ ಅನ್ನೋದು ಸುಧಾ ಇಲ್ಲಲ್ಲೇ ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ. ಆ ಭಾವ ಸಹಿತ ಇಲ್ಲ. ಓಂ ಅನ್ನೋ ಭಾವ ಅದು ಅಡಿಗೆ. ನಿದ್ದೆ ಮಾಡ್ಬೇಕಾದ್ರೆ ಯಾವ ಮಂತ್ರ ಅಂತೀರಿ ಹೇಳ್ರಿ? ಯಾವ ಮಂತ್ರ ಬಡಬಡಿಸ್ತೀರಿ? ಯಾವ ಜಪ ಮಾಡ್ತೀವಿ? ಸ್ವಾಭಾವಿಕವಾಗಿ ನಿದ್ದೆ ಸುಂದ ಹತ್ತಿ ಬಿಡ್ತದೆ. ಕಳ್ತುಂಬ ಕೂಳ್ ಬಿತ್ತ ದುಡಿದು ರತ್ತಿ ಬೇಸರಾಗಿತ್ತಂದ್ರೆ ಕಣ್ಣು ಮುಚ್ಚಾಕ ಹತ್ತಿ ಬಿಡ್ತಾವ. ಯಾಕ್ರಿ? ಅಲ್ಲೇ ಏನಾರು ಅವ್ರು ಮಾತಾಡ್ತಿರ್ತಾರ, ಇವ್ ಮಸ್ತ್ ನಿದ್ದೆ ಹೊಡಿತಾರ. ಜಾರಿ ಬಿಡ್ತೈತಿ ಗಾಢ ನಿದ್ರೆಗೆ. ಮನಸ್ಸು ತನ್ನ ವಿಶ್ರಾಂತಿಯನ್ನ ಅಲ್ಲಿ ಹೊಂದೈತಿ ಗಾಢ ನಿದ್ರೆ ಒಳಗೆ. ಅಲ್ಲಿ ಯಾವ ಜಗತ್ತಿನ ವಸ್ತುಗಳು ಯಾವ ಇಲ್ಲ, ಇಂದ್ರಿಯ ಮತ್ತು ವಿಷಯಗಳು ಇಲ್ಲ ಅಲ್ಲಿ. ಅದು ಇಲ್ಲೇ ಹೆಂಗ ಆರಾಮಿದ್ದೆ ಅಂದ್ರೆ ಹಂಗಾರೆ ಆರಾಮದಿಂದ ಇರಾಕ ಯಾವ ಬೇಕಾಗಿಲ್ಲ. ಗಾಢ ನಿದ್ರೆ ಅಜ್ಞಾನದೊಳಗೆ ಮುಳುಗುತ್ತ ಬಿಡ್ತೇವೆ. ಇಲ್ಲಿ ಸಮಾಧಿ ಒಳಗೆ ಅಜ್ಞಾನ ಆವರಣ ಇಲ್ಲ. ಅಲ್ಲಿ ಮರಿವು ಎನ್ನುವಂಥದ್ದು ಇಲ್ಲ. ಇಲ್ಲಿ ಯಾವಾಗಲೂ ಅರಿವಿನ ತಿಳುವಳಿಕೆನ, ಎಚ್ಚರ, ಅರಿವಿನ ತಿಳುವಳಿಕೆ, ಜಾಗೃತನೇ ಇರ್ತದೆ.
ನೀವು ಎದರ ನೆನಪು ಮಾಡ್ತೀರಿ ನೋಡ್ರಿ, ಅದ ಇರ್ತೀರಿ. ಏನ್ ನೆನಿತಿ ಅದ ಇರ್ತೀರಿ. ಏನ್ ನಾವು ಏನ್ ನೆನಪು ಮಾಡ್ತೀವಿ, ಏನ್ ನೆನಪು ಮಾಡಿದ ವಿಷಯಗಳ ನೆನಪು ಯಾಕೆ ನೆನಪು ಮಾಡ್ತೀವೋ ಅವು ಸುಖ ಕೊಡ್ತಾವು ಅಂತ. ಅದ್ರ ಬಗ್ಗೆ ವಿಚಾರಣೆ ಮಾಡೋದಿಲ್ಲ. ಅದ್ರ ನೆನಪು ಮಾಡೋದ್ರಿಂದ ನಮ್ಗೆ ಏನ್ ಲಾಭ ಐತಿ ಅಂತ. ಎಲ್ಲಿ ಒಬ್ಬ ವಿಚಾರ ಮಾಡ್ತಾನ, ಯಾಕೆ ನೆನಪು ಮಾಡ್ಬೇಕು ಇದನ್ನ, ಇದರಿಂದ ಏನ್ ಲಾಭ ಐತಿ ಅಂತ. ಯಾವ್ದರ ನೆನವಿನ ಮ್ಯಾಗ ಯಾವ್ದರ ಆಧಾರದ ಮೇಲೆ ಅದನ್ನ ಹೊಂದಕೈತಿ. ವಿವೇಕ ವಿರಹಿತರಿಗೆ ಇದು ಹತ್ತುದನ ಇಲ್ರಿ. ಬೇಕಾದಷ್ಟು ಅವ್ರಿಗೆ ಹೇಳಿದ್ರು ಕೇಳಿದ್ರು ಅದು ಹತ್ತದ. ನಾಮರೂಪ ಯಾವ ಹಿಡ್ಕೊಂಡು ಕುಂತಾವ ಕೂಡ ಅವೆಲ್ಲ ಗೂಡ್ಸ್ ಕಂಪನಿನ. ಮಣಿ ಎಣಿಸ್ಕೊಂತ ಕೂಡುದು ನಿನ್ ಕೆಲಸ ಅಲ್ಲ. ಮಣಿ ಎಣಿಸ್ಕೊಂತ ಕೂಡುದು ಪೂಜೆ ಅಂತ ಯಾರು ಹೇಳಿದವ್ ನೀನು? ಕರ್ಕೊಂಬ ನಿಮ್ಮ ಶಿವಾನಂದನನ್ನು. ಶಿವಾನಂದ್ರ ಏನೋ ಹೇಳ್ಯಾರಂತ ಇವ್ರು ಕೇಳ್ಯಾರ, ಹಿಡ್ಕೊಂಡಾರಂತ. ನಮ್ಮಪ್ಪ ಎಂತ ಪೂಜೆ ಹೇಳಿದ, ನೀವೆಂತ ಪೂಜೆ ಹೇಳಿದ್ರಿ ಅಂತ. ಹೇಳುವಷ್ಟು ಇದನ್ನ ಅವ್ಯಾಹತವಾಗಿ ಇದನ್ನ ಹೇಳಿದ. ನಮ್ಮ ಇರುವಿನ ಬಗ್ಗೆ ತಿಳ್ಕೋರಿ ಅಂತ. ಅದು ದೊಡ್ಡ ವ್ಯಾಪಾರ ಬೇಕಾಗಿತ್ತು. ಮಸಿ ಮರು ವ್ಯಾಪಾರ ಮಾಡಿದ್ರು. ಅದು ಮಹಾತ್ಮರು ಹೇಳಿದ್ದು ಬಿಟ್ಟು ಬರೇ ಆಡಂಬರಕ್ಕೆ ನಿಂತು. ಏನ್ ಆಡಂಬರಕ್ಕೆ ಬಿದ್ದಾಗಿದಂತೇಳಿ ಅನುಭವ ಮಾಡ್ಕೊಳಕಾಕೈತೆ? ಬರುದಿಲ್ಲ. ಅದಕ್ಕೆ ದೌಡು ಮಾಡ್ಕೊ. ಈ ಶರೀರ ಇರೋದ್ರೊಳಗಾಗಿ ಈ ಕೆಲಸ ನಾವು ಮಾಡ್ಕೋಬೇಕು. ಮಾನವ ಸಾಕಷ್ಟು ರಂಜನೆ ಒಳಗೆ ಬಿದ್ದಾನ. ಮತ್ತಷ್ಟು ರಂಜನೆ ಕೆಡುವ ಕೆಲಸ ಏನೈತಿ? ಬೇಕಾದಂತ ಪಂಡಿತ ಅದನ್ನಂದ್ರೆ ಸುಧಾ ಈ ವಾಸನಾದಿಂದ ಕಡೆಗೆ ಆಗೋದು ಬಹಳ ಕಠಿಣ. ಆಗದಾಗದ ವರ ವಿವೇಕಿಗೆ ಮುಕುತಿ ನೀಗದೆ ಭೂತಾದಿ ಪ್ರತಿಬಂಧಕವನ್ನು. ಇವೆಲ್ಲ ಹಿಂದಿಂದು ಈಗಿಂದು ಮುಂದಾಗುವುದು ಇವೆಲ್ಲ ಭೂತಾದಿ ಪ್ರತಿಬಂಧ. ಭೂತ ಭಾವಿ ವರ್ತಮಾನ ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳಿಕ್ಕೆ ಅವು ಪ್ರತಿಬಂಧಕದ. ಯಾವ ಪೂರ್ಣ ಸ್ವಾರ್ಥಿ ಇರ್ತಾನ ನೋಡಿ, ಅವನಿಂದ ಜಗತ್ತಿಗೆ ಕಲ್ಯಾಣಕ್ಕೆ. ಏನ್ ತನ್ನ ಸ್ವರೂಪದಲ್ಲಿ ನೆಲೆಯಾಗಿ ನಿಂತವ ಪೂರ್ಣ ಸ್ವಾರ್ಥಿ ಅಂದ್ರೆ ಏನ್? ಈ ಜಡ ಶರೀರವಾದ್ರೂ ಭೋಗಾಸಕ್ತಿ ಹೋಗಿರ್ತದೆ. ಸೂಕ್ಷ್ಮ ಶರೀರದೊಳಗೆ ಅದ ಹಂಗ ಗಟ್ಟಿ ಬಂತಿರ್ತದೆ. ಆಸಕ್ತಿ ಬೆಳಿಲಿಕ್ಕೆ ನೆನಪನ ಪ್ರೇರಕ ಶಕ್ತಿ. ವಿವೇಕದ ಹೊರತಾಗಿ ಇದನ್ನ ತೆಗೆದು ಹಾಕಕ್ ಆಗುದನ್ನ ಇಲ್ಲ. ಎಲ್ಲ ವಾಸನೆಗಳನ್ನ ನಾಶ ಮಾಡ್ಕೋಬೇಕಾದ್ರೆ ವಿವೇಕವಂತರ ನಾವು ಆಗ್ಬೇಕಾಗ್ತದೆ. ವಿವೇಕಕ್ಕೆ ನಾವು ಮುಖ ಕೊಡ್ಲಿಲ್ಲ ಅಂದ್ರೆ ನಾವು ಹೇಳುದು ಕೇಳುದು ಎಲ್ಲ ವ್ಯರ್ಥ ಅಂತ ನಿರರ್ಥಕಕ್ಕೆ. ಅದು ವಿವೇಕ ಜಾಗೃತ ಆತಂದ್ರೆ ಹೇಳಿದ್ದು ಕೇಳಿದ್ದು ಲಾಭ ಆತ್ಮ ಅಂತ. ಸರಿಯಾದ ರೀತಿ ಒಳಗೆ ಅದನ್ನು ಶ್ರವಣ ಮನ ನಿಧಿಧ್ಯಾಸನ ನಾವು ಮಾಡ್ಕೊಂತ ಹೋದಾಗ ನಮ್ಮಲ್ಲಿ ಅದು ಜಾಗೃತ ಆಕೈತಿ. ಶ್ರದ್ಧೆಯಿಂದ ಅದನ್ನ ಕೇಳೋದ್ರಿಂದ ಏನ್ ಅಕ್ಕೈತಿ ಅಂತ ತಿಳ್ಕೊಂಡು ಮಾಡಿದ್ರೆ ಆಕೈತಿ. ನಮ್ಮಂತವ್ರಿಗೆ ಹಂಗಾದಿತ್ತಪ್ಪ ಬಿಟ್ರೆ ಆಕೈತನ. ಮತ್ತು ಮೊದಲಿನ ಚಾಡಿನ ಏನ್ ವಿಷಯ ವ್ಯವಹಾರದ ತುಡುಗಿರಿ ಏನು ಆಗುದನಿಲ್ಲ. ವ್ಯರ್ಥ ಅಲ್ಲ ಅಲ್ಲ ಬೇಕಾದಂತ ಮೋಹಕ ಆಗ್ತದ್ರಿ. ಅದು ಇದ್ರ ಅಭ್ಯಾಸ ಕಡಿಮೆ ಇತ್ತಂದ್ರೆ ನೀ ಲಗ ಉಳಿಸಿಬಿಡ್ತು. ಈ ಅಭ್ಯಾಸ ಪ್ರಬಲ ಇದ್ರೆ ಏನಾರ ಅದ ಉಳಿದಕೊಂಡ್ರೆ ಉಳ್ಕೋಬಹುದು. ಆನಂದದ ಅನುಭವ ನೀನು ಬಂದಾಗ ಯಾವ ಪುಸ್ತಕನೂ ಇದ್ದಿದ್ದಿಲ್ಲ. ಆದ ಕಾರಣ ಈಗೂ ಯಾವ ಪುಸ್ತಕದ ಅವಶ್ಯಕತೆನೇ ಇಲ್ಲ ಆನಂದದ ನೆನಪು ಮಾಡ್ಲಿಕ್ಕೆ. ವಿವರತಿ ಯಾವಾಗ ನಿನಗೆ ಬರ್ತೈತಿ ಯಾವಾಗ ಜಗತ್ತು ಇದು ತೃಣದಂತೆ ಕಾಣಕ್ ಶುರು ಆಗ್ತೈತಿ. ಹುಲ್ಲು ಕಡ್ಡಿ ಹಂಗ ಏನು ವ್ಯರ್ಥ ವಿರಕ್ತಶ್ಯ ತೃಣಂ ಜಗತ್ತು ಅಂತ.
ಜ್ಞಾನಿಗಳಿಗೆ ಜಗತ್ತನ್ನು ಇರುವುದಿಲ್ಲ. ಇಹ ಪರದ ಚಿಂತೆ ಇಲ್ಲದ ಸ್ವರೂಪಾನುಸಂಧಾನದಲ್ಲಿ ಯಾವ ತೊಡಗಿರ್ತಾನೆ ಅವನು ಸುಖದಿಂದ ಇರ್ತಾನೆ. ಮೊದಲ ವಿಷಯದ ಆಶಯ ಅನ್ನುವಂಥ ಮಾಲಿನ್ಯವನ್ನು ಕಳ್ಕೊ. ಅವಾಗ ನಿನ್ನ ಅನುಭವ ಮಾಡ್ಕೊಳಕ್ ನಿಜವಾದ ಇರುವಿನ ಅನುಭವ. ಯಾವುದರ ಆಶಯದ ಮಾಲಿನ್ಯ ಕಳ್ಕೊಂಡಿರ್ತಾನೆ ಅವಾಗ ಅವಧೂತ ಆಚಾರ್ಯ ಅಂತ ಕರೀತಾರೆ. ಅವ್ರಿಗೆ ಸುಖಿ ಆಗ್ಬೇಕಂತಂದ್ರೆ ಎಲ್ಲಿಗೆ ಹೋಗ್ಬೇಕಾಗಿಲ್ಲ, ಏನೂ ಮಾಡ್ಬೇಕಾಗಿಲ್ಲ. ನೀನು ಶರೀರ ಪ್ರಾರಂಭಿಸರ ಎಲ್ಲಾರ ಯಾಕೆ ಉದಾಸೀನ, ಎಲ್ಲದರ ಬಗ್ಗೆ ಉದಾಸೀನ. ಈ ಅಭ್ಯಾಸ ಸತತ ನಾವು ಮುಂದುವರಿಸಿದ್ರೆ ಎಂದಾದ್ರೂ ಒಂದು ದಿನ ನಮ್ಗೆ ಆ ಸ್ಥಿತಿಯನ್ನು ನಾವು ಹೊಂದೇತೀವಿ. ಬೇಕಾದಂತ ಪಾಪಿ ಅದ ಇದು ಪರಿವರ್ತನೆ ಆಗೇ ತೀರ್ತದೆ ನಿಷ್ಠೆಯಿಂದ ಈ ಅಭ್ಯಾಸದಾಗ ನಾವು ತೊಡಗಿದೀವಿ ಅಂತ. सकल साधु संत महाराज